ದೇಶದ ಬೆನ್ನೆಲುಬು ರೈತ, ಇಡೀ ದೇಶದ ಜನರ ಹೊಟ್ಟೆ ತುಂಬಿಸೋದು ರೈತ ಅಂತ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿಬಿಟ್ರ ರೈತರು. ಹಾಗಾದರೆ ರೈತರಿಗೆ ಈಗ ಸರಿಯಾಗಿ ಸಿಗಬೇಕಾದಂತಹ ಯೂರಿಯಾ ಗೊಬ್ಬರ ಖರೀದಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಸ್ಟಾಕೇ ಬರ್ತಾ ಇಲ್ಲ. ಹಲವು ರಾಜ್ಯದ ಜಿಲ್ಲೆಗಳ ರೈತರಿಗೆ ಈಗ ಸಿಗ್ತಾ ಇಲ್ಲ ಯೂರಿಯಾ. ಬಿತ್ತನೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮುಂಗಾರು ಶುರುವಾಗಿ ಅದೆಷ್ಟೋ ದಿನಗಳಾಯಿತು. ಬಿತ್ತನೆಗೆ ಸಿದ್ಧತೆ ನಡೆದರೂ ಕೂಡ ಈಗ ಯೂರಿಯಾ ಸಿಗ್ತಾ ಇಲ್ಲ. ಯೂರಿಯಾ ಗೊಬ್ಬರ ರಾಜ್ಯದಲ್ಲಿ ಈಗ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಯೂರಿಯಾ ಗೊಬ್ಬರ ಸಮಸ್ಯೆ ಆಗ್ತಾ ಇದೆ, ಈಗ ಸಿಗ್ತಾ ಇಲ್ಲ. ದೇಶದ ಅನೇಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರೈತರಿಗೆ ಈಗ ಯೂರಿಯಾ ಸಿಗ್ತಾ ಇಲ್ಲ. ಬಿತ್ತನೆಗೆ ಒಂದು ಕಡೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ರೈತರು. ಕೆಲವೊಂದು ಕಡೆ ಬಿತ್ತನೆ ಆಗಿದೆ. ರಾಜ್ಯದಲ್ಲಿ ಈಗ ಯೂರಿಯಾ ಗೊಬ್ಬರ ಸಮಸ್ಯೆ ಆಗ್ತಾ ಇದೆ. ಸ್ಟಾಕ್ ಇಲ್ವಾ ಅಥವಾ ಸ್ಟಾಕ್ ಇದ್ರೂ ಕೂಡ ರೈತರಿಗೆ ಕೊಡಲಿಕ್ಕೆ ಏನಾದರೂ ವಿಳಂಬ ಮಾಡ್ತಾ ಇದ್ದಾರಾ? ಗೊಬ್ಬರ ಒದಗಿಸುವಂತೆ ಸರ್ಕಾರಕ್ಕೆ ರೈತರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ರೈತರು ದುಂಬಾಲು ಬೀಳ್ತಾ ಇದ್ದಾರೆ. ರೈತರಿಗೆ ಹೊರೆಯಾಗ್ತಾ ಇದೆ ಯೂರಿಯಾ ಗೊಬ್ಬರ ಖರೀದಿ. ಅಂದರೆ ಇಡೀ ದೇಶದ ಬೆನ್ನೆಲುಬು, ಇಡೀ ದೇಶದ ಜನರ ಒಂದು ಹೊಟ್ಟೆ ತುಂಬಿಸುವಂಥವನು ರೈತ, ನೇಗಿಲ ಯೋಗಿ. ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಈ ಪದಗಳು, ಈ ಮಾತುಗಳು. ಅಂದರೆ ದೇಶದ ರೈತ ಹೆಂಗೆ ಕಷ್ಟ ಅನುಭವಿಸ್ತಾ ಇದ್ದಾನೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಯಾಕಂದರೆ ನೋಡಿ, ಇವತ್ತು ಒಂದು ಒಳ್ಳೆ ಬೆಳೆ ಬೆಳಿಬೇಕು ಅಂದರೆ, ಯಾವುದೇ ಬೆಳೆ ಬೆಳಿಬೇಕಾದ್ರೂ ಕೂಡ ಅದು ರಾಸಾಯನಿಕ ಗೊಬ್ಬರಗಳನ್ನು ಹಾಕಲೇಬೇಕಾಗ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಇವತ್ತು ರೈತರಿಗೆ ಸಕಾಲಕ್ಕೆ ಸಿಗ್ತಾ ಇಲ್ಲ. ನೋಡಿ, ಇವಾಗ ಮುಂಗಾರು ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಅನೇಕ ಬೆಳೆಗಳನ್ನು ಬೆಳೀತಾರೆ. ಭತ್ತ, ರಾಗಿ, ಜೋಳ, ಈ ಥರ ಎಲ್ಲ ಬೆಳೆಗಳನ್ನು ಬೆಳೀತಾರೆ. ಯೂರಿಯಾ ಬೇಕು. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಅಭಾವ ಆಗಿದೆ. ಕೇಂದ್ರ ಸಚಿವ JP ನಡ್ಡಾಗೆ CM ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ಕೊರತೆ ಇದೆ, ನಮಗೆ ಪೂರೈಕೆ ಮಾಡಿ. ತುಂಗಭದ್ರಾ, ಕಾವೇರಿ ಜಲಾಶಯಗಳು ಭರ್ತಿಯಾಗಿದ್ದಾವೆ. ರಾಜ್ಯದಲ್ಲಿ ಕೃಷಿ ಚಟುವಟಿಕೆಗಳು ಆರಂಭಗೊಂಡಿವೆ. ಹೀಗಾಗಿ ಯೂರಿಯಾ ರಸಗೊಬ್ಬರ ಅಗತ್ಯ ಇದೆ. CM ಸಿದ್ದರಾಮಯ್ಯನವರು ಕೇಂದ್ರ ಸಚಿವ JP ನಡ್ಡಾಗೆ ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ಕೊಳಕ್ಕೆ ಹೋಗಬಾರ್ದು ರಾಜ್ಯ ಸರ್ಕಾರದವರು. ಯೂರಿಯಾ ಗೊಬ್ಬರ ಇಮಿಡಿಯೇಟ್ ಏನು ಖಾಲಿ ಆಗಿರಲ್ಲ. ಖಾಲಿ ಆಗೋದಕ್ಕಿಂತ ಮುಂಚೆನೇ ನಮ್ಮ ಹತ್ರ ಸ್ಟಾಕು ಕಡಿಮೆ ಇದೆ ಅಂದಾಗ ಕೇಂದ್ರಕ್ಕೆ ಪತ್ರ ಬರೀಬೇಕು, ಅಥವಾ ಸ್ಟಾಕನ್ನು ತರಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಸರ್ಕಾರಗಳು ಮುಂದಾಗಬೇಕು. ಇಲ್ಲಿ ಎಲ್ಲ ಮುಗಿದು ಹೋದ್ಮೇಲೆ ರೈತರು ಇವಾಗ ಬಿತ್ತನೆ ಬೀಜ ಬಿತ್ತಿದ್ದಾರೆ. ಕೆಲವೊಂದು ಕಡೆ ಬಿತ್ತನೆ ಬೀಜ ಬಿತ್ತಲಿಕ್ಕೆ ಇವಾಗ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ನೀವು ಸಕಾಲಕ್ಕೆ ಬಿತ್ತನೆ ಬೀಜ ಬಿತ್ತಿ ಸರಿಯಾಗಿ ನೀರು ಗೊಬ್ಬರ ಹಾಕಿಲ್ಲ ಅಂದರೆ ಬೆಳೆ ಹೆಂಗೆ ಬರ್ತದೆ? ಇಲ್ಲಿ ಸರ್ಕಾರ ಒಂದು ಕಡೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಲಿಕ್ಕೆ ಹೋಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲ ಯೂರಿಯಾ ಖಾಲಿ ಆದಮೇಲೆ ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ಮೇಲೆ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ CM. ಹಾವೇರಿಯಲ್ಲೂ ಕೂಡ ಯೂರಿಯಾ ಗೊಬ್ಬರದ ಅಭಾವ ಎದುರಾಗ್ತಾ ಇದೆ. ಯೂರಿಯಾ ಗೊಬ್ಬರಕ್ಕೆ ಈಗ ಅನ್ನದಾತರು ಮುಗಿಬೀಳ್ತಾ ಇದ್ದಾರೆ. ಇನ್ನು ಸಮರ್ಪಕವಾದಂತಹ ಯೂರಿಯಾವನ್ನು ಒದಗಿಸಬೇಕು ಅಂತ ಈಗ ರೈತರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಗೊಬ್ಬರ ಹಾಕದೇ ಇದ್ರೆ ಬೆಳೆಗಳು ಸಮರ್ಪಕ ಬೆಳವಣಿಗೆ ಆಗಲ್ಲ. ಹೌದು, ಈ ಕಷ್ಟ ರೈತರಿಗೆ ಗೊತ್ತು. ಯಾಕಂದರೆ ನೀವು ಬಿತ್ತನೆ ಬೀಜ ಹಾಕಿ ಸುಮ್ಮನೆ ಬಿಟ್ಬಿಟ್ರೆ ಆಗಲ್ಲ. ಅದು ಗೊಬ್ಬರ ಹಾಕಬೇಕು, ಸರಿಯಾದ ಸಮಯಕ್ಕೆ ನೀರು ಕೊಡಬೇಕು. ಇವೆರಡೂ ಇಲ್ಲ ಅಂದರೆ ಬೆಳೆ ಬರಲ್ಲ. ಫಲವತ್ತಾದ ಬೆಳೆ ಖಂಡಿತವಾಗಲೂ ಕೂಡ ಬರಲ್ಲ. ಯೂರಿಯಾ ಗೊಬ್ಬರಕ್ಕೆ ಈಗ ಅನ್ನದಾತರು ಹಾವೇರಿಯಲ್ಲೂ ಕೂಡ ಮುಗಿಬೀಳ್ತಾ ಇದ್ದಾರೆ. ಸಮರ್ಪಕವಾದ ಯೂರಿಯಾ ಒದಗಿಸುವಂತೆ ಮನವಿ ಕೊಡ್ತಾ ಇದ್ದಾರೆ. ಹಾವೇರಿ ಅಂದಾಗ ನಮಗೆ ತಕ್ಷಣ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ನೆನಪಾಗ್ತಾರೆ. ಯಾಕೆ ನೋಡಿ, ಖಾಲಿ ಬ್ಯಾಗ್ ಇಟ್ಕೊಂಡು ಪಾಪ ಕಾಯ್ತಾ ಇದ್ದಾರೆ ರೈತರೆಲ್ಲ, ಗೊಬ್ಬರ ಕೊಡಿ ನಮಗೆ ಅಂತ. ಇವತ್ತು ಭತ್ತ ಬೆಳಿಬೇಕು, ರಾಗಿ ಬೆಳಿಬೇಕು, ಜೋಳ ಬೆಳಿಬೇಕು, ಅಥವಾ ಇನ್ಯಾವುದೇ ಬೆಳೆಯನ್ನು ಬೆಳಿಬೇಕಾದರೂ ಕೂಡ ಇವತ್ತು ಯೂರಿಯಾ ಬೇಕೇ ಬೇಕು. ಯೂರಿಯಾದ ಜೊತೆಗೆ ಮತ್ತು ಕೆಲವೊಂದಿಷ್ಟು ಪೊಟ್ಯಾಶು, ಬೇರೆ ಬೇರೆ ಗೊಬ್ಬರಗಳನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಹಾಕ್ತಾರೆ ಗದ್ದೆಗೆಲ್ಲ. ಆಗ ಫಲವತ್ತಾಗಿ ಬೆಳೆ ಬೆಳೀತದೆ. ಇದು ರೈತರಿಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು. ಆದರೆ ರೈತರ ಕಷ್ಟ ಇಲ್ಲಿ ರಾಜಕಾರಣಿಗಳಿಗೆ ಗೊತ್ತಾಗ್ತಾ ಇಲ್ಲ, ಸರ್ಕಾರಗಳಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಇವತ್ತು ಖಾಲಿ ಚೀಲ ಇಟ್ಕೊಂಡು ರೈತರು ಇವತ್ತು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಾ ಇದ್ದಾರೆ. ಗೊಬ್ಬರ ಖರೀದಿ ಮಾಡಲಿಕ್ಕೆ ಈಗ ಒಂದು ಕಡೆ ರೈತರಿಗೆ ಮುಗಿಬೀಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸ್ಟಾಕ್ ಖಾಲಿ ಆಗೋವರೆಗೂ ಏನು ಮಾಡ್ತಾಯಿದ್ರು ಸರ್ಕಾರದವರು? ಸ್ಟಾಕ್ ಇನ್ನೇನು ಖಾಲಿ ಆಗ್ತಾ ಇದೆ, ರೈತರು ಎಲ್ಲ ಬಂದು ಖರೀದಿ ಮಾಡ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ನಮ್ಮ ಹತ್ರ ಸ್ಟಾಕ್ ಇದೆ ಗೋಡನಲ್ಲಿ ಅಂದಾಗಲೇ ಕೇಂದ್ರಕ್ಕೆ ಮನವಿ ಮಾಡ್ಕೋಬೇಕು, ಪತ್ರ ಬರೀಬೇಕು, ಅಥವಾ ಅಲ್ಲಿಂದ ಸರಬರಾಜು ಮಾಡ್ಕೋಬೇಕು. ಈ ಕೆಲಸಕ್ಕೆ ಸರ್ಕಾರ ಮುಂದಾಗಿಲ್ಲ. ಒಟ್ಟಿನಲ್ಲಿ ಈಗ ರಾಜ್ಯದಲ್ಲಿ ಸಾಕಷ್ಟು ಜನ ರೈತರು, ಅದರಲ್ಲೂ ಹಾವೇರಿಯಲ್ಲಿ ಪಾಪ ಈಗ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ರಸಗೊಬ್ಬರಗಳನ್ನು ಒದಗಿಸ್ಕೊಡಿ, ನಾವು ಬಿತ್ತನೆ ಬೀಜ ಬಿತ್ತಬೇಕು, ಅಥವಾ ಕೆಲವೊಂದು ಕಡೆ ಬಿತ್ತನೆ ಬೀಜ ಬಿತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೀರೇಶ್ ಕೊಡ್ತಾ ಹೋಗ್ತಾರೆ. ವೀರೇಶ್, ಇವತ್ತು
ದೇಶದ ಬೆನ್ನೆಲುಬು ರೈತ ಅಂತ ಸುಮ್ಮನೆ ಭಾಷಣಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೈತರನ್ನ ರಾಜಕಾರಣಿಗಳು. ಸರಿಯಾದ ಸಮಯಕ್ಕೆ ಬಿತ್ತನೆ ಬೀಜ ಕೊಡಲ್ಲ, ಜೊತೆಗೆ ರಸಗೊಬ್ಬರನೂ ಒದಗಿಸ್ತಾ ಇಲ್ಲ. ಈಗ ಹಾವೇರಿಯಲ್ಲೂ ಅದೇ ಪರಿಸ್ಥಿತಿ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದೆ ಪರಿಸ್ಥಿತಿಯಲ್ಲಿ ರೈತರದ್ದು ಅಂತ ವೀರೇಶ್? ಸಚಿನ್, ಈ ವರ್ಷದ ಯೂರಿಯಾ ಗೊಬ್ಬರದ ಸಮಸ್ಯೆ ಎಷ್ಟಿದೆ ಅಂತಂದ್ರೆ ನಿಜಕ್ಕೂ ರೈತರು ಇದರಿಂದ ಪ್ರತಿನಿತ್ಯವೂ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂತಂದ್ರೆ ಏನು ಕಳೆದ ವರ್ಷ ಅಲ್ಪ ಸ್ವಲ್ಪ ಏನೋ ಯೂರಿಯಾ ಗೊಬ್ಬರ ಪೂರೈಕೆ ಆಗ್ತಿತ್ತು, ಆದ್ರೆ ಈ ವರ್ಷ ಸ್ವಲ್ಪವೂ ಕೂಡ ಪೂರೈಕೆ ಆಗ್ತಾ ಇಲ್ಲ. ಈಗ ಏನು ಅಂತಂದ್ರೆ ಒಬ್ಬ ಏನು ದೊಡ್ಡ ಹಿಡುವಳಿ ರೈತರಿಗೆ 50 ಚೀಲ ಯೂರಿಯಾ ಗೊಬ್ಬರ ಬೇಕಾದರೆ ಕೇವಲ ಅವನಿಗೆ 2 ರಿಂದ 3 ಚೀಲ ಮಾತ್ರ ಸಿಗ್ತಾ ಇದೆ ಬಿಟ್ರೆ ಬೇರೆ ಗೊಬ್ಬರ ಸಪ್ಲೈ ಆಗ್ತಾ ಇಲ್ಲ. ನೋಡಿ, ಅವರು ಬಿತ್ತನೆ ಮಾಡದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಸರಿಯಾಗಿ ಯೂರಿಯಾ ಗೊಬ್ಬರ ಸಪ್ಲೈ ಆಗ್ತಿಲ್ಲ. ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲೆ ಅಷ್ಟೇ ಅಲ್ಲ, ಹಲವಾರು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ದೊಡ್ಡ ಸಮಸ್ಯೆ ಎದುರಾಗಿದೆ. ಯಾಕಂತಂದ್ರೆ ಏನು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು ಕೂಡ ರೈತರ ಪ್ರಶ್ನೆಯಾಗಿದೆ. ಏನು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಏನ್ ಮಾಡ್ತಾ ಇದ್ದಾರೆ? ರೈತರಿಗೆ ಒಂದು ಸಣ್ಣ ಯೂರಿಯಾ ಗೊಬ್ಬರ ಒದಗಿಸೋಕೆ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ಬೋದು? ಇದರಿಂದ ಬಹಳಷ್ಟು ರೀತಿಯಲ್ಲಿ ಈಗಾಗಲೇ ನೋಡಿ ಒಂದು ಕಡೆ ಮಳೆ ಕೂಡ ಬೀಳ್ತಾ ಇದೆ. ಮಳೆ ಅಂತಂದ್ರೆ ಸುಮಾರು 3 ತಿಂಗಳಿಂದ ಮಳೆ ಹಿಡ್ಕೊಂತಾ ಇದೆ. ಇದರಿಂದ ಸತತವಾಗಿ ಬೆಳೆಯೂ ಕೂಡ ಕುಂಠಿತಗೊಳ್ತಾ ಇದೆ. ಆದ್ರೆ ಈ ಮಳೆ ಒಂದ್ ಕಡೆ ಮಳೆ ಇದ್ರೆ ಇರ್ಬೋದು, ಆದ್ರೆ ಆ ಮಳೆಗೆ ಏನ್ ನಾವು ಫಲವತ್ತತೆಯನ್ನ ಮಳೆ ಇದ್ರೂ ಕೂಡ ಫಲವತ್ತತೆ ತೆಗೆದುಕೊಳ್ಬೇಕಂತಂದ್ರೆ ಸರಿಯಾದ ಸಮಯಕ್ಕೆ ಯೂರಿಯಾ ಗೊಬ್ಬರ ಬೇಕೇ ಬೇಕು. ಆದ್ರೆ ಯೂರಿಯಾ ಗೊಬ್ಬರ ಮಾತ್ರ ರೈತರಿಗೆ ಸಿಗ್ತಾ ಇಲ್ಲ. ಈಗ ಒಂದು ಪ್ರದೇಶದಲ್ಲಿ ಮಳೆ ಜಾಸ್ತಿ ಆಗಿದೆ ಅಂತಂದ್ರೆ 1-2 ಸತಿ 3 ಸತಿ ಯೂರಿಯಾ ಗೊಬ್ಬರ ಅದಕ್ಕೆ ಹೊಲಕ್ಕೆ ಹಾಕಿದ್ರೆ ಆ ಬೆಳೆಗಳು ಚೆನ್ನಾಗಿ ಬರ್ತವೆ. ಆದ್ರೆ ರೈತರಿಗೆ ಯೂರಿಯಾ ಗೊಬ್ಬರನೇ ಸಿಗ್ತಾ ಇಲ್ಲ. ಇದರಿಂದ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಸೊಸೈಟಿ ಆಗಿರ್ಬೋದು, ಗೊಬ್ಬರ ಅಂಗಡಿಗಳಲ್ಲಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಮುಗಿಬೀಳ್ತಾ ಇದ್ದಾರೆ. ಆದ್ರೂ ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಧನ್ಯವಾದ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಈಗ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. BJPಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಒಂದು ಕಡೆ ಖಾಲಿ ಚೀಲ ಇಟ್ಕೊಂಡು ರೈತರು ನಮ್ಗೆ ಗೊಬ್ಬರ ಕೊಡಿ ಅಂತ ಪಾಪ ಬೇಡ್ಕೊಳ್ತಾ ಇದ್ದಾರೆ.